20 ವರ್ಷಗಳಿಂದ ನಡೆಯದೇ ಇದ್ದ ಚುಂಚನಕಟ್ಟೆ ಡೈರಿ ಚುನಾವಣೆಗೆ 11 ಜನ ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿ ಇಂದು ಅಧ್ಯಕ್ಷರ ಚುನಾವಣೆ. ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚುಂಚನಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅನಿತಾ ಆನಂದ್ ಮತ್ತು ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಸಮಣಿ ಸೋಮಶೇಖರ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗಾಯತ್ರಮ್ಮ ಮತ್ತು ಅನಿತಾ ಆನಂದ್ ನಾಮಪತ್ರ ಸಲ್ಲಿಸಿದರು. ಗಾಯತ್ರಮ್ಮ ಅವರಿಗೆ 5 ಮತ, ಅನಿತಾ ಆನಂದ್ ಅವರಿಗೆ 8 ಮತಗಳನ್ನು ತೆಗೆದುಕೊಂಡಿದ್ದು ಅನಿತಾ ಆನಂದ್ ಜಯಗಳಿಸಿದ್ದಾರೆ. ಇನ್ನು ಉಪಾಧ್ಯಕ್ಷೆಯಾಗಿ ಬಸಮಣಿ ಸೋಮಶೇಖರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ನೂತನ ಅಧ್ಯಕ್ಷೆ ಅನಿತಾ ಆನಂದ್ ಮಾತನಾಡಿ, ಮತ ಹಾಕಿ ನನ್ನನ್ನು ಆಯ್ಕೆ ಮಾಡಿದ ನಿರ್ದೇಶಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಸಂಘದ ನಿರ್ದೇಶಕರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಏಳಿಗೆಗೆ ಶ್ರಮಿಸುವೆ ಎಂದು ಭರವಸೆ ನೀಡಿದರು. ಸಂಘದ ಸದಸ್ಯರು ಪ್ರತಿದಿನವೂ ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಸಂಘದ ಶ್ರೇಯೋಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪಾರ್ವತಿ ವಿರೂಪಾಕ್ಷ, ಸುಂದ್ರಮ್ಮ ರಾಮಚಂದ್ರ, ಮಾಲತಿ ಚೆಲುವರಾಜ್, ಲಕ್ಷ್ಮಮ್ಮ ಶಿವಾಜಿ, ಮೀನಾಕ್ಷಿ ಶಿವಣ್ಣನಾಯಕ, ಬೇವಿನಹಳ್ಳಿ ಸತೀಶ್, ಚಂದ್ರಣ್ಣ, ರಮೇಶ್, ಸೀನಾ, ವಸಂತ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಚುಂಚನಕಟ್ಟೆ ಕುಮಾರ್, ಮಧು, ಸೌಮ್ಯ ಸತೀಶ್, ರಂಗೇಗೌಡ್ರು, ಬಾಬು, ರಮೇಶ್, ಶ್ರೀರಾಂಪುರ ಮಹೇಶ್, ಸ್ಟುಡಿಯೋ ಲೋಕೇಶ್, ಮಣಿ, ಹರೀಶ್ ಸೇರಿದಂತೆ ಇನ್ನಿತರು ಹಾಜರಿದ್ದರು. ಆರ್ಜೆ ನ್ಯೂಸ್ ಕರ್ನಾಟಕ. ಸಹಕಾರದ ಸಂಘದಿಂದ ಏನೇ ಒಂದು ಬಂದರೂ ಎಲ್ಲ ನಮ್ಮ ಸಂಘದ ಒಗ್ಗೂಟ ಇರುವ ಅವರಿಗೆಲ್ಲರಿಗೂ ನಾವು ಸಲ್ಲಿಸುತ್ತೇವೆ. ಏನೇ ಒಂದು ಬಂದ್ರು ಸಮತೋಲನವಾಗಿ ಸಹಕಾರ ಸಂಘದಿಂದ ಏನೇ ಬಂದರೂ ಎಲ್ಲರಿಗೂ ಅನುಸರಿಸಿ ಒಪ್ಪಂದ ಕೊಡ್ತೀವಿ, ಸಮವಾಗಿ ಮಾಡ್ತೀವಿ. ಒಕ್ಕೂಟದ ಹಾಲು ಸಹಕಾರ ಮಹಿಳಾ ಸಂಘ ವತಿಯಿಂದ ನಮ್ಮ ತಾಲೂಕು ಅಭಿವೃದ್ಧಿ ಮಂಡಳಿ ಹಾಗೂ ಸಹಕಾರ ಸಂಘದ ದೊಡ್ಡ ಸ್ವಾಮಿಗೌಡ್ರಿಗೂ ನಾವು ವಂದನೆಯನ್ನ ಅರ್ಪಿಸುತ್ತೇವೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅನಿತಾ ಮೇಡಮ್ ಅವರು ಅಧ್ಯಕ್ಷರು ಆಗಿದ್ದಾರೆ, ಮತ್ತೆ ಉಪಾಧ್ಯಕ್ಷರಾಗಿ ಬಸಮಣಿ ಆಂಟಿ ಅವರು ಆಗಿದ್ದಾರೆ. ಹಾಗಾಗಿ ತುಂಬಾ ಖುಷಿ ಆಯ್ತು. ಇದೇ ತರ ಒಳ್ಳೆ ತರದಲ್ಲಿ ನಮ್ ಡೈರಿನ ಮುಂದುವರ್ಸ್ಕೊಂಡು ಹೋಗಿ, ಇದೊಂದು ನಾನು ಹೇಳೋದ್ ಇಷ್ಟಪಡ್ತೀನಿ, ಒಳ್ಳೆ ಹೆಸರು ತಗೊಳ್ಳಿ, ಒಳ್ಳೆ ತರದಲ್ಲಿ ನಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.